ಘೋರ ಹಂತಕ್ಕೆ ತಲುಪಿದ ಇಸ್ರೇಲ್ ಇರಾನ್ ವಾರ್. ಇರಾನ್ ನಡುವೆ ದಾಳಿ ಪ್ರತಿದಾಳಿ. ನಿಷೇಧಿತ ಕ್ಲಸ್ಟರ್ ಬಾಂಬ್ ಪ್ರಯೋಗಿಸಿದ ಇರಾನ್. ಇಸ್ರೇಲ್ ನಡುವೆ ನಡೀತಾ ಇರುವ ಸಂಘರ್ಷ 2ನೇ ವಾರಕ್ಕೆ ಅಂದ್ರೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಬೆನ್ನಲ್ಲೇ ದಾಳಿಯ ರೀತಿ ನೀತಿಗಳು ಅದರ ತೀವ್ರತೆಗಳು ಬದಲಾಗಿತ್ತು. ಇಸ್ರೇಲ್ ವಿರುದ್ಧ ಸೂಪರ್ಸಾನಿಕ್ ಮಿಸೈಲ್ ಬಳಸಿದ್ದ ಇರಾನ್ ಇದೇ ಮೊದಲ ಬಾರಿಗೆ ಕ್ಲಸ್ಟರ್ ಬಾಂಬ್ಗಳ ಪ್ರಯೋಗ ಮಾಡಿದೆ. ಇತ್ತ ಇರಾನ್ ಮೇಲೆ 60 ಯುದ್ಧ ವಿಮಾನಗಳ ಮೂಲಕ 120 ಸ್ಥಳಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ಸಂಘರ್ಷದಲ್ಲಿ ಇಸ್ರೇಲ್ ವಿರುದ್ಧ ಇರಾನ್ ಕ್ಲಸ್ಟರ್ ಬಾಂಬ್ ಬಳಕೆ ಮಾಡಿದೆ. ಈ ಬಾಂಬ್ ಬಳಸೋಕೆ ಅಂತಾರಾಷ್ಟ್ರೀಯ ನಿಷೇಧ ಇದೆ. ಕ್ಲಸ್ಟರ್ ಬಾಂಬ್ಗಳಿಂದ ಭಾರಿ ವಿನಾಶದ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಿಷೇಧ ಇದ್ರೂ ಒಂದು ಹೆಜ್ಜೆ ಮುಂದಿಟ್ಟಿರುವ ಇರಾನ್ ಕ್ಷಿಪಣಿಗಳಿಂದ ಮತ್ತಷ್ಟು ಪವರ್ಫುಲ್ ಆದ ಕ್ಲಸ್ಟರ್ ಬಾಂಬ್ಗಳನ್ನ ಹಾರಿಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಪ್ಪಳಿಸಿದ ಬಳಿಕ ಬೀರ್ ಶೆಬಾದ ಗವ್ ಯಾಮ್ ನೆಗೆವ್ ತಂತ್ರಜ್ಞಾನ ಪಾರ್ಕ್ ಬಳಿ ಹಲವಾರು ವಾಹನಗಳು ಸುಟ್ಟು ಕರಕಲಾಗಿದೆ. ಕಟ್ಟಡಗಳಿಗೆ ತೀವ್ರ ಹಾನಿಯಾಗಿದೆ. ಅಲ್ಲದೆ ಗಗನದ ಎತ್ತರಕ್ಕೆ ದಟ್ಟ ಹೊಗೆ ಚಿಮ್ಮಿದೆ. ಇಸ್ರೇಲ್ ಮತ್ತೆ ಇರಾನ್ನ ನಡುವೆ ನಡೀತಿರುವಂತಹ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ದಾಳಿ ಮತ್ತೆ ಪ್ರತಿದಾಳಿಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ನಿನ್ನೆ ರಾತ್ರಿ ಇಸ್ರೇಲ್ ಇರಾನ್ನ ಮೇಲೆ ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡಿದೆ. 60ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಇರಾನ್ನಲ್ಲಿರುವಂತಹ 120ಕ್ಕೂ ಹೆಚ್ಚು ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಈ ದಾಳಿಯಲ್ಲಿ ಪರಮಾಣು ಕೇಂದ್ರಗಳು, ಸೇನಾ ನೆಲೆಗಳು ಸೇರಿದಂತೆ ಬಹಳ ದೊಡ್ಡ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿಯನ್ನ ನಡೆಸುವ ಮೂಲಕ ಅಲ್ಲಿ ಇರುವಂತಹ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡುವಂತಹ ಕೆಲಸವನ್ನ ಇಸ್ರೇಲ್ ಮಾಡಿದೆ. ಇನ್ ದ ಸೇಮ್ ಟೈಮ್ ಇಸ್ರೇಲ್ನ ಮೇಲೆ ಇರಾನ್ ಕೂಡ ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನು ನಡೆಸಿರುವಂಥದ್ದು. ಈ ಹಿಂದೆ ಮೊದಲ ಬಾರಿಗೆ ಸೂಪರ್ಸಾನಿಕ್ ಮಿಸೈಲ್ಗಳನ್ನು ಬಳಸುವಂತ ಕೆಲಸವನ್ನ ಮಾಡಿತ್ತು. ಇದರ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಷೇಧ ಆಗಿರುವಂತಹ ಕ್ಲಸ್ಟರ್ ಬಾಂಬ್ಗಳನ್ನು ಕೂಡ ಈಗ ಇಸ್ರೇಲ್ ಮೇಲೆ ಪ್ರಯೋಗಿಸುವಂತ ಕೆಲಸವನ್ನ ಇರಾನ್ ಮಾಡಿರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಬಂಧ ಏರಿರುವಂಥದ್ದು. ಯಾಕೆಂದ್ರೆ ಈ ಕ್ಲಸ್ಟರ್ ಬಾಂಬ್ ಅನ್ನುವಂಥದ್ದು ಸಾಕಷ್ಟು ದೊಡ್ಡ ಪ್ರಮಾಣದ ವಿನಾಶವನ್ನ ಮಾಡುತ್ತೆ. ಹೀಗಾಗಿ ಈ ಬಾಂಬ್ನ ಬಳಕೆ ಮಾಡಬಾರದು ಅನ್ನುವಂತಹ ನಿರ್ಬಂಧವನ್ನ ವಿಧಿಸಿರುವಂಥದ್ದು. ಆದಾಗ್ಯೂ ಕೂಡ ಈ ನಿರ್ಬಂಧಗಳನ್ನ ಕ್ಯಾರೆ ಅನ್ನೋದಂತ ಇರಾನ್ ಈಗ ಇಸ್ರೇಲ್ನ ಮೇಲೆ ಕ್ಲಸ್ಟರ್ ಬಾಂಬ್ಗಳ ಪ್ರಯೋಗವನ್ನ ಕೂಡ ಮಾಡಿದೆ. ಎರಡೂ ದೇಶಗಳ ದಾಳಿ ಮತ್ತೆ ಪ್ರತಿದಾಳಿಯಿಂದ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಗಳು ನಾಶ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಕೌಂಟರ್ ಅಟ್ಯಾಕ್. 60 ಫೈಟರ್ ಜೆಟ್ಗಳಿಂದ 120 ಸ್ಥಳಗಳಲ್ಲಿ ಅಟ್ಯಾಕ್. ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. 60ಕ್ಕೂ ಹೆಚ್ಚು ಯುದ್ಧ ವಿಮಾನಗಳಿಂದ 120ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ದಾಳಿಯಾಗಿದೆ. ತೆಹರಾನ್ನ ಹೃದಯ ಭಾಗದಲ್ಲಿರುವ ಬಹು ಮಿಲಿಟರಿ ನೆಲೆಗಳ ಮೇಲೆ ಮತ್ತು ಕ್ಷಿಪಣಿ ಘಟಕಗಳ ಉತ್ಪಾದನೆಗೆ ನಿರ್ಮಿಸಿದ್ದ ಮಿಲಿಟರಿ ಕೈಗಾರಿಕಾ ತಾಣಗಳು ಹಾಗೂ ಕ್ಷಿಪಣಿ ಇಂಜಿನ್ಗಳ ಉತ್ಪಾದನೆಗಿದ್ದ ಕಚ್ಚಾ ವಸ್ತುಗಳ ತಾಣಗಳ ಮೇಲೆ ದಾಳಿ ನಡೆಸಿದೆ ಅಂತ ಇಸ್ರೇಲ್ ವಾಯುಪಡೆಯಿಂದ ಮಾಹಿತಿ ಇದೆ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧದ ಭೀಕರತೆ ಹೆಚ್ಚಳ, ದೊಡ್ಡಣ್ಣನ ಎಂಟ್ರಿ, 3ನೇ ಮಹಾಯುದ್ಧದ ಟೆನ್ಷನ್. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ 2 ವಾರ ಗಡುವು. ಯುದ್ಧಕ್ಕೆ ರೆಡಿಯಾಗಿರುವ ಅಮೆರಿಕದಿಂದ ಕೊನೆ ಎಚ್ಚರಿಕೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ದಾಳಿ ತೀವ್ರಗೊಳಿಸಿದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. 2 ವಾರದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದದ ಬಗ್ಗೆ ಸ್ಪಷ್ಟ ನಿರ್ಧಾರಗಳನ್ನ ಕೈಗೊಳ್ಳಬೇಕು. ಇರಾನ್ ಸರ್ವಾಧಿಕಾರಿಯನ್ನ ಬದಲಾಯಿಸಬೇಕು ಅಂತ ಎಚ್ಚರಿಕೆ ಕೊಟ್ಟಿದೆ. ಒಂದು ವೇಳೆ ಇದ್ಯಾವುದೂ ಆಗದೇ ಇದ್ರೆ ಅದರ ಪರಿಣಾಮ ಸರಿಯಾಗಿರುವುದಿಲ್ಲ ಅಂತ ತೀಕ್ಷ್ಣವಾಗಿ ಹೇಳಿದ್ದಾರೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಅಮೆರಿಕ ಈಗ ಇರಾನ್ಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದೆ. ಮುಂದಿನ 2 ವಾರಗಳಲ್ಲಿ ಇರಾನ್ ತನ್ನ ಸ್ಪಷ್ಟವಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಣ್ವಸ್ತ್ರಗಳನ್ನ ಹೊಂದುವಂತ ವಿಚಾರದಲ್ಲಿ ಸ್ಪಷ್ಟತೆ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಈ ಒಂದು ಅಣ್ವಸ್ತ್ರಗಳನ್ನ ಹೊಂದಬಾರದು. ಒಂದು ವೇಳೆ ಇದನ್ನು ಉತ್ಪಾದಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಅದನ್ನ ಕೂಡಲೇ ನಿಲ್ಲಿಸಬೇಕು ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದರ ಜೊತೆಗೆ ಇರಾನ್ನ ಸರ್ವಾಧಿಕಾರಿಯಾಗಿರುವಂತಹ ಖಮೇನಿಯನ್ನ ಕೂಡ ಬದಲಾಯಿಸಬೇಕು ಅನ್ನುವಂತ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಮುಂದಿನ 2 ವಾರಗಳಲ್ಲಿ ಈ ಬದಲಾವಣೆಗಳಾಗದೇ ಇದ್ರೆ ಅದರ ಪರಿಣಾಮ ಸರಿಯಾಗಿರಲ್ಲ ಅನ್ನುವಂತ ಎಚ್ಚರಿಕೆಯನ್ನೀಗ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ರಷ್ಯಾ ಎಂಟ್ರಿ, ಅಮೆರಿಕಾಗೆ ಎಚ್ಚರಿಕೆ ನೀಡಿದ ಪುಟಿನ್ ಸರ್ಕಾರ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಇಸ್ರೇಲ್ ಇರಾನ್ ನಡುವೆ ಸಂಘರ್ಷದ ಅಖಾಡಕ್ಕೆ ರಷ್ಯಾ ಎಳೆದಿದೆ. ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಮಿಲಿಟರಿ ಭಾಗವಹಿಸದಂತೆ ರಷ್ಯಾ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮರಿಯಾ ಜಖರೋವಾ ಅಮೆರಿಕಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂಥ ಬೆಳವಣಿಗೆಯಿಂದ ಋಣಾತ್ಮಕ ಪರಿಣಾಮಗಳನ್ನ ಬೀರ್ತಾವೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ರಷ್ಯಾ ಹೀಗೆ ಬಂಡೇಳೋಕೆ ಕಾರಣ ಇರಾನ್ನಲ್ಲಿರುವ ಪರಮಾಣು ಸ್ಥಳಗಳ ಮೇಲೆ ದಾಳಿ. ಹೌದು, ಅಮೆರಿಕದ ನಿರ್ದೇಶನದ ಮೇರೆಗೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಇರಾನ್ನಲ್ಲಿರುವ ಬುಷೆಹರ್ ಪರಮಾಣು ಸ್ಥಾವರದ ಮೇಲೆ ವಾಯು ದಾಳಿ ನಡೆಸಿದೆ. ಆದ್ರೆ ಇರಾನ್ ಏಕೈಕ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ರಷ್ಯಾದ ತಜ್ಞರು ಕೆಲಸ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಾಳಿ ಮಾಡದಂತೆ ಅಮೆರಿಕಕ್ಕೆ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ. ರಷ್ಯಾದ ಈ ಎಚ್ಚರಿಕೆ ನಡುವೆ ಬುಷೆಹರ್ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡಿರುವುದಾಗಿ ಇಸ್ರೇಲ್ ಹೇಳಿದೆ. ಆದ್ರೆ ಈ ದಾಳಿಯನ್ನ ಇರಾನ್ ನಿರಾಕರಿಸಿದೆ. ಮುಂದುವರೆದ ಆಪರೇಷನ್ ಸಿಂಧು, ಇರಾನ್ನಲ್ಲಿರುವ ಭಾರತೀಯರ ರಕ್ಷಣೆ. ಕಾಶ್ಮೀರದ 500 ಸೇರಿ ಒಟ್ಟು 600 ವಿದ್ಯಾರ್ಥಿಗಳನ್ನ ಆಪರೇಷನ್ ಸಿಂಧು ಭಾಗವಾಗಿ ರಕ್ಷಣೆ ಮಾಡಲಾಗಿದೆ. 600 ಭಾರತೀಯ ವಿದ್ಯಾರ್ಥಿಗಳನ್ನ ಕೋಮ್ನಿಂದ
ಮಶಾದ್ಗೆ ಸುರಕ್ಷಿತವಾಗಿ ಶಿಫ್ಟ್ ಮಾಡಲಾಗಿದೆ. ಇರಾನ್ನ ಗಡಿ ನಗರವಾದ ಮಶಾದ್ ಕೋಮ್ನಿಂದ ಸುಮಾರು 1000 ಕಿಲೋಮೀಟರ್ ದೂರದಲ್ಲಿದೆ. ರಸ್ತೆಯ ಮೂಲಕ ಸುಮಾರು 15 ಗಂಟೆಗಳ ಪ್ರಯಾಣ ಮಾಡಿರುವ ವಿದ್ಯಾರ್ಥಿಗಳು ಮಶಾದ್ಗೆ ಬಂದಿದ್ದಾರೆ. ಮಶಾದ್ನಿಂದ ಟರ್ಕ್ಮೇನಿಸ್ತಾನಕ್ಕೆ ಕರೆದೊಯ್ಯೋ ನಿರೀಕ್ಷೆ ಇದ್ದು, ಅಲ್ಲಿಂದ ಅವರು ವಿಮಾನದ ಮೂಲಕ ದೆಹಲಿಗೆ ಆಗಮಿಸೋ ನಿರೀಕ್ಷೆ ಇದೆ. ಇಸ್ರೇಲ್ ಮತ್ತೆ ಇರಾನ್ನ ನಡುವೆ ಸಂಘರ್ಷ ಏರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧು ಮೂಲಕ ಭಾರತೀಯರನ್ನ ವಾಪಸ್ ದೇಶಕ್ಕೆ ಕರೆತರುವಂತಹ ಪ್ರಕ್ರಿಯೆಗಳು ಕೂಡ ಮುಂದುವರೆದಿರುವಂತದ್ದು. ಈಗಾಗಲೇ 500ಕ್ಕಿಂತ ಹೆಚ್ಚು ಕಾಶ್ಮೀರಿ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 600 ಭಾರತೀಯರನ್ನ ಭಾರತಕ್ಕೆ ವಾಪಸ್ ಕರೆತರುವಂತ ಕೆಲಸಗಳು ನಡೀತಾ ಇದ್ದಾವೆ. ಈ ಒಂದು ಇರಾನ್ನಿಂದ 1000 ಕಿಲೋಮೀಟರ್ನಷ್ಟು ದೂರದಲ್ಲಿರುವಂತಹ ಮಶಾದ್ ಅನ್ನುವಂಥ ಗಡಿ ಪ್ರದೇಶಕ್ಕೆ ಈಗಾಗಲೇ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡಲಾಗಿರುವಂತದ್ದು. ಅವ್ರನ್ನ ಟರ್ಕ್ಮೇನಿಸ್ತಾನದಿಂದ ಭಾರತಕ್ಕೆ ವಾಪಸ್ ಕರೆತರುವಂತ ಕೆಲಸಗಳು ಕೂಡ ಆಗ್ತಿದ್ದಾವೆ. ಬಹುತೇಕ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾರತವನ್ನ ತಲುಪುವಂತ ನಿರೀಕ್ಷೆಗಳಿದೆ. ಒಟ್ಟಾರೆ ಅಮೆರಿಕದ ಎಚ್ಚರಿಕೆ ನಡುವೆ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಜೋರಾಗ್ತಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.